ಪೋಷಕರೇ ಎಚ್ಚರ ಎಚ್ಚರ ಕೇರಳದಲ್ಲಿ 9 ತರಗತಿ ಓದ್ತಾ ಇದ್ದಂತಹ ಮಗುವಿನಲ್ಲಿ H1N1 ಪ್ರಕರಣ ಕಾಣಿಸಿಕೊಂಡಿದ್ದು ಕೇರಳದ ಆರೋಗ್ಯ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಹೌದು, H1N1 ಮಾರಕ ವೈರಸ್ ಆಗಿದ್ದು ಇದು ಹಂದಿಗಳಿಂದ ಮನುಷ್ಯನಿಗೆ ಹಬ್ಬುವಂತಹ ವೈರಸ್ ಆಗಿದ್ದು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನ ನೀಡದೇ ಇದ್ರೆ ಪ್ರಾಣಕ್ಕೆ ಅಪಾಯ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತಂತೆ. ಇನ್ನು ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಹಂದಿ ಜ್ವರವನ್ನ ಒಂದು ಜಾಗತಿಕ ಸಾಂಕ್ರಾಮಿಕ ರೋಗ ಅಂತ ಹೇಳಿ ಘೋಷಣೆ ಮಾಡಿದೆ. ಇನ್ನು ಈ ವೈರಸ್ ಕೇರಳದ ಒಂದು ಮಗುವಿನಲ್ಲಿ ಕಾಣಿಸಿಕೊಂಡಿದ್ದು ಆ ಮಗುವಿನ ಸಂಪರ್ಕದಲ್ಲಿದ್ದಂತಹ 3 ಮಕ್ಕಳನ್ನು ಸಹ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಆ ಮಕ್ಕಳ ಟೆಸ್ಟಿಂಗ್ ರಿಪೋರ್ಟ್ ಬರೋದು ಬಾಕಿ ಇದೆಯಂತೆ. ಸದ್ಯ ಈ 3 ಮಕ್ಕಳಲ್ಲೂ ಕೂಡ H1N1 ರೋಗ ಲಕ್ಷಣಗಳು ಕಂಡು ಬಂದಿದ್ದು ಸದ್ಯ ಆರೋಗ್ಯ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸುತ್ತಿದ್ದಾರೆ. ಅಲ್ಲದೆ ಶಾಲೆಯ ಹೆಚ್ಚಿನ ಮಕ್ಕಳನ್ನ ಕೂಡ ಟೆಸ್ಟಿಂಗ್ಗೆ ಒಳಪಡಿಸಲಾಗ್ತಾ ಇದೆಯಂತೆ. ಇನ್ನು ಈ ಹಂದಿಯ ಜ್ವರ ಅಂತ ಹೇಳಿದ್ರೆ H1N1 ಉಸಿರಾಟದ ಕಾಯಿಲೆ ಆಗಿದ್ದು ಇದು ಟೈಪ್ ಎ ಇನ್ಫ್ಲುಯೆನ್ಸಾ ವೈರಸ್ ನಿಂದ ಉಂಟಾಗಲಿದೆಯಂತೆ. ಸಾಮಾನ್ಯವಾಗಿ ಹಂದಿ ಜ್ವರ ಮನುಷ್ಯನಿಗೆ ಸೋಂಕು ತಗುಲೋದಿಲ್ಲ. ಆದಾಗ್ಯೂ ಕೂಡ ಸೋಂಕಿತ ಹಂದಿಗಳೊಂದಿಗೆ ನಿಕಟ ಸಂಪರ್ಕಕ್ಕೆ ಬಂದಾಗ ವಿರಳವಾಗಿ ಮಾನವನಿಗೆ ಈ ಸೋಂಕು ಸಂಭವಿಸಲಿದೆಯಂತೆ. ಇನ್ನು ಈ ಹಂದಿ ಜ್ವರ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಬಹುದಾಗಿದ್ದು ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ಎದುರುಗಡೆ ಇರುವವರ ಉಸಿರಾಟದ ಮೂಲಕ ಬಹಳ ಬೇಗನೆ ಹರಡಲಿದೆಯಂತೆ. ಅಲ್ಲದೆ ಈ ಸೋಂಕು ಕಾಣಿಸಿಕೊಂಡವರು ಆರೋಗ್ಯವಂತ ಜನರ ಸಂಪರ್ಕಕ್ಕೆ ಬಂದ್ರೆ ಆಗ ಖಂಡಿತವಾಗಿ ಕೂಡ ಇದರಿಂದ ಸೋಂಕು ಹರಡುವಂತಹ ಸಾಧ್ಯತೆ ಇರುತ್ತಂತೆ. ಇನ್ನು ಹಂದಿ ಜ್ವರ ಬಂದಾಗ ಹಸಿವಿನ ಕೊರತೆ, ಕೆಮ್ಮು, ಸ್ರವಿಸುವಂತಹ ಮೂಗು, ಗಂಟಲು ನೋವು, ಕಣ್ಣಿನ ಕಿರಿಕಿರಿ, ವಾಕರಿಕೆ ಮತ್ತು ವಾಂತಿ ಬರಲಿದೆಯಂತೆ. ಅಲ್ಲದೆ ಹಂದಿ ಜ್ವರ 65 ವರ್ಷ ಮೇಲ್ಪಟ್ಟಂತಹ ವಯಸ್ಕರರು ಹಾಗೂ 2 ವರ್ಷಕ್ಕಿಂತ ಕಡಿಮೆ ಮಕ್ಕಳನ್ನ ಹಾಗೂ ಅಸ್ತಮಾ, ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆ ಇರುವವರಲ್ಲಿ ಹಾಗೆ ಹೃದಯ ಕಾಯಿಲೆ ಹಾಗೆ ಮೂತ್ರಪಿಂಡ ಸಮಸ್ಯೆ ಇರುವವರಲ್ಲಿ ಹೆಚ್ಚಾಗಿ ಬಾಧಿಸಲಿದೆಯಂತೆ.